ಏಪ್ರಿಲ್ 2ರಿಂದ 6ನೇ ತಾರೀಕಿನವರೆಗೂ ಹಲವಾರು ಕಾರ್ಯಕ್ರಮಗಳನ್ನು ಕೋಟೆಯ ಮುಗುಳಿ ಪ್ರಾಣದೇವರ ಸನ್ನಿಧಾನದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಸಕಲ ಶಿಶುಲಿಂಗ ತೀರ್ಥರು ಹಾಗೂ ಸುವಿದ್ಯಂಗ ತೀರ್ಥರ ಭಕ್ತರಿಂದ ನಿರ್ಧಾರ ಮಾಡಿದೆ. 2ನೇ ತಾರೀಕಿಗೆ ಸಾಯಂಕಾಲ 6:30ಕ್ಕೆ ಗೋಪೂಜೆ, ಧ್ವಜಾರೋಹಣ, ಧಾನ್ಯ ಪೂಜೆ, ಶಾಖೋತ್ಸವ ಇವುಗಳೆಲ್ಲವೂ ಪೂಜ್ಯ ಸುವಿದ್ಯಂಗ ತೀರ್ಥ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ನಡೆಯಬೇಕೆಂತಾಗಿದೆ. ಹಾಗೂ ಅದೇ ವೇದಿಕೆಯಲ್ಲಿ ಉದ್ಘಾಟನೆ ಕಾರ್ಯಕ್ರಮವು ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಏನೆಂದರೆ ಬ್ರಹ್ಮೋಸ್ ಕ್ಷಿಪಣಿಯ ನಿರ್ಮಾತೃಗಳಾದ DRDA ನ್ಯೂ ದೆಹಲಿ ಅವರು ಡಾಕ್ಟರ್ ಜಗದೀಶ ಜೋಶಿ ಅಂತ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪಂಡಿತ್ ಖೇಡ ವೇದವ್ಯಾಸಾಚಾರ್ಯವರಿಂದ ಪ್ರವಚನ ಹಾಗೂ ಸುವಿದ್ಯಂಗ ತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. 3ನೇ ತಾರೀಕು ಶ್ರೀ ಸುಷಮಿ ಪ್ರಾರಂಭಗೊಳ್ಳದೆ. ಅವತ್ತು ಬೆಳಗ್ಗೆ 8ಕ್ಕೆ ಘನಹೋಮ, ಪವಮಾನ ಹೋಮ, 10:30ಕ್ಕೆ ಸಂಸ್ಥಾನ ಪೂಜೆ, ಅಲಂಕಾರ ಹಾಗೂ ಇನ್ನಿತರ ಕಾರ್ಯಕ್ರಮಗಳು. ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ತೀರ್ಥೋಪಸಾರ ಕಾರ್ಯಕ್ರಮ. ಪಂಡಿತ್ ಬೆಂಗಳೂರು ಬಹುತೇಕ ಬೆಂಗಳೂರು, ಉಡುಪಿ ಅದರಿಂದ ಬರ್ತಕ್ಕಂಥ ಪಂಡಿತರಿದ್ದಾರೆ. ಪಂಡಿತ್ ಸತ್ಯನಾರಾಯಣಾಚಾರ್ಯ, ಪಂಡಿತ್ ಕೃಷ್ಣರಾಜ ಕುಟ್ಪಾಡಿ ಅವರು ಮಹಾಭಾರತದ ಕುರಿತಾದ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಾದ ನಂತರ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. ಅದೇ ದಿವಸ ಸಾಯಂಕಾಲ 6 ಗಂಟೆಗೆ ಚಕ್ರವರ್ತಿ ಸೂರ್ಯದೇವರಿಂದ ಕಾರ್ಯಕ್ರಮ ನಡೆಯುತ್ತದೆ. ಇದಾದ ನಂತರ 4ನೇ ತಾರೀಕು ಬೃಹತಿ ಸಹಸ್ರಯಾಗ ಅಂತೇಳಿ ದೊಡ್ಡ ಪ್ರಮಾಣದ ಒಂದು ಯಾಗವನ್ನು 4ನೇ ತಾರೀಕಿಗೆ ಅದೇ ಮುಗುಳಿ ಪ್ರಾಣದೇವರ ಸನ್ನಿಧಾನದಲ್ಲಿ ಬೆಳಗ್ಗೆ 8ಕ್ಕೆ ಶುರುವಾಗಿ 10:30, 11 ಗಂಟೆವರೆಗೂ ನಡೆಯುತ್ತದೆ. 11 ಗಂಟೆಗೆ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ಹಾಗೂ ಇದ್ದರು. 4ನೇ ತಾರೀಕು ಸಾಯಂಕಾಲ ಪಂಡಿತ್ ರಾಮವಿಠಲಾಚಾರ್ಯ ಹಾಗೂ ಪಂಡಿತ್ ಸತ್ಯಮೂರ್ತಿ ಆಚಾರ್ಯ ಅವರಿಂದ ರಾಮಾಯಣ